ಅರ್ಥಕ್ಕೆ ಆತು ಅನ್ನಿಸ್ತದೆ. ಏನು ಕೂತ್ರ ನಿಮ್ಮ ಮರ್ಜಿ, ಅದು ನಾವು ಹೇಳಲಿಕ್ಕೆ ಬರುವುದಿಲ್ಲ. ಯಾರು ಹೋಗಬಾರ್ದು, ಯಾರ್ದು ಹೋಗಬಾರ್ದಂತ ನಮ್ದು ವಿನಂತಿ ಅದ. ಈಗ ಮಾನವ ಮಲಕಾರ ಸಿದ್ಧನ ಜಾತ್ರೆ ನಿಮಿತ್ತವಾಗಿ ಇಲ್ಲಿ 10-11 ಊರು ದೇವರುಗಳನ್ನ ಬರಮಾಡಿಕೊಂಡು ಜಾತ್ರೆಯನ್ನ ಮಾಡಿದ್ದು ನಿಮಗೆ ಎಲ್ಲರಿಗೂ ಗೊತ್ತದ. ಆರಾಧ್ಯ ದೇವರಾಗಿರತಕ್ಕಂಥ ಮಲಕಾರ ಸಿದ್ದೇಶ್ವರ ಇವತ್ತಿನ ಜಾತ್ರೆ ದೇವರು, ಜಾಗೃತಾ ದೇವರು, ಜಾಗೃತಾ ದೇವರು, ಜಾತ್ರೆ ದೇವರು ಹೌದು. ಈ ಎಲ್ಲ ಬರಮಾಡಿಕೊಂಡ ದೇವರಿಗೂ ಹಾಗೂ ಮಲಕಾರ ಸಿದ್ಧಗೂ ಹಾಗೂ ಗ್ರಾಮದ ಎಲ್ಲ ದೇವರುಗಳಿಗೂ ನಾನು ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಸಭಾ ಪಂಡಿತರಿಗೂ, ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮಂದಿರಿಗೂ, ಸುತ್ತಲಿನ ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಕಲಾಭಿಮಾನಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನು ಸಮರ್ಪಿಸಿ ಮಾನವ ಜನ್ಮ ಶ್ರೇಷ್ಠ ಅಂತ ಹೇಳಿ ವೇದ ಶಾಸ್ತ್ರ ಉಪನಿಷತ್ ಪುರಾಣಗಳ ಎಲ್ಲ ಹೇಳ್ತಾವ. ಹೇಳುತ್ತಿದ್ರು ಸಹಿತ ಮಾನವ ಇವ ಆಕಾರದಲ್ಲಿ ಮಾನವಾಗಿ ಉಳಿದಾನ ವಿನಃ ಆಚರಣದಲ್ಲಿ ಮಾನವ ಆಗಿಲ್ಲ. ನೋಡ್ರಿ, ಆಕಾರದಲ್ಲಿ ಮಾನವ ಇದ್ದಾನ ಹೊರತಾಗಿ ಆಚರಣದೊಳಗ ಮಾನವ ಇಲ್ಲ. ಅಂದ್ರೆ ರೂಪ ಎರಡಿಲ್ಲೋ, ರೂಪ ಒಂದೇ ಅದ ಕಾಣಿಸಲಿಕ್ಕೆ, ಆಚರಣದೊಳಗಿಲ್ಲ. ಆಚರಣೆ ಅಂದ್ರೆ ಎಲ್ಲಿ ಆಚರಣ ಅಂದ್ರೆ ಏನದು ಎಲ್ಲಿ ಬೇಕಾದಲ್ಲಿ ಹುಡುಕುವುದಲ್ಲದು, ಗೋಕಾಕದೊಳಗೆ ಸಿಗುವುದಿಲ್ಲ. ನೇಮದಿಂದಿರುವುದೇ ಆಚರಣದ, ನೇಮದಿಂದಿರುವುದೇ ಆಚರಣದ. ನಾಮ ಬರೇ ರೂಪ ಇದ್ರೆ ಆಗುವುದಿಲ್ಲ, ಆಕಾರ ಇದ್ರೆ ಗಂಧ ಹಚ್ಕೊಂಡ್ರೆ ಆಗುವುದಿಲ್ಲ, ವಿಭೂತಿ ಹಚ್ಕೊಂಡ್ರೆ ಆಗುವುದಿಲ್ಲ, ಸಾಧುರು ವೇಷ ಹಾಕೊಂಡ್ರು ಆಗುವುದಿಲ್ಲ. ಮನಸ್ಸು ಸಾಧು ಆಗ್ಬೇಕಾಗ್ತದ, ಬರೇ ವೇಷ ಸಾಧು ಆಗಬಾರ್ದು. ಮನುಷ್ಯನ ಮನಸ್ಸು ಸಾಧು ಆದ್ರೆ ಮಾತ್ರ ಅಲ್ಲಿ ವೇಷ ಹಾಕೊಂಡಿದ್ದಕ್ಕೂ ಅದಕ್ಕೂ ಒಪ್ತಾರೆ. ನೀತಿ ಬೇಕಾಗ್ತದೆ. ಮೊದಲ ಮನುಷ್ಯನಿಗೆ ನೀತಿ ಧರ್ಮ ಇರ್ಬೇಕಾಗ್ತದಂತಾರ ಅವರು. ಸಿದ್ದೇಶ್ವರ ಅಪ್ಪಾಜಿ ಅವರು ನಡೆದಾಡು ದೇವರು, ಮಾತನಾಡುವ ದೇವರು ಅನಿಸಿಕೊಂಡು ಹೋದ್ರು. ಎದರಿಂದ ಅವ್ರೇನು ಕ್ಯಾಮಿ ಹಾಕೊಂಡಿದ್ರೇನು ಇಲ್ಲ. ಆದ್ರೆ ಯಾವುದರೇ ಒಂದು ವಿರಕ್ತ ಮಠದ ಅಧ್ಯಕ್ಷರಾಗಿದ್ರೇನು ಇಲ್ಲ. ಯಾವ ಮಠದ ಒಬ್ಬ ಸ್ವಾಮಿ ಆಗಿದ್ರೇನು ಇಲ್ಲ. ಇಲ್ಲಂದ್ರೂ ಸಹಿತ ಅವರಲ್ಲಿ ನೀತಿ ನೇಮದ ಆಚರಣೆ ಇತ್ತಂತ ಹೇಳಿ ನಡೆದಾಡು ದೇವರು, ಮಾತನಾಡು ದೇವರು ಅನಿಸಿಕೊಂಡ್ರು. ಇಲ್ಲಂದ್ರೆ ಆಗ್ತಿದ್ರೆ ಏನವರೆಲ್ಲರೂ ಇಲ್ಲ. ಅದಕ್ಕಾಗಿ ಮನುಷ್ಯ ಆಕಾರದಲ್ಲಿ ಮಾನವಾಗಿ ಉಳಿಬಾರದು, ಆಚರಣದಲ್ಲಿ ಮಾನವರಾಗಬೇಕಂತ ಹೇಳ್ಯಾರ. ಮಾನವ ಹೇಗೆ ಹುಟ್ಟ್ಯದ? ಮಾನವ ಮೊದಲ ಆದಿ ಮಾನವ ಬಹಳ ಶ್ರೇಷ್ಠ ಅಂತ ಹೇಳ್ತೀರಿ. ಶ್ರೇಷ್ಠ ಅಂತ ಹೇಳುವುದಕ್ಕೆ ಇದಕ್ಕೆ ಅದ. ಆದ್ರೆ ಮಾನವಾಗಿ ಹುಟ್ಟಿದ್ದೇ 84 ಲಕ್ಷ ಜೀವರಾಶಿಗಳನ್ನು ತಿರುಗಿದ ಮೇಲೆ ಕೊನೆಯ ಜನ್ಮ 83,99,999 ಜನ್ಮ ತಿರುಗಿದ ಮೇಲೆ 84 ಲಕ್ಷದ ಜೀವರಾಶಿ ಯಾರು ಮಾನವ ಅಂತಾರೆ. ನೋಡ್ರಿ, ಇದ್ರು ಸಹಿತ ಇದಕ್ಕ ಒತ್ತಿ ವೇದ ಶಾಸ್ತ್ರ ಎಲ್ಲಾನು ಹೇಳ್ಯಾವ. ಖರೆ ಯಾಕೆ ಕಿವಿಗೆ ಬೀಳುವಲ್ತ ಇದು ಎಲ್ಲ ಅಂದ್ರೆ ಕಾರಣ ಏನದ ಅಂದ್ರೆ ಇವ ಮನಸ್ಸು ನಿರ್ಧಾರ ಮಾಡಿಲ್ಲ. ಸುಳ್ಳದಕ್ಕೆ ಬೆನ್ನು ಹತ್ತಿವ ನಾವೆಲ್ಲ, ಖರೇದ ಕಡೆ ಬೆನ್ನು ಹೋಗಿಲ್ಲ. ಸುಳ್ಳಿನ ಕಡೆ ಬೆನ್ನು ಹತ್ತಿದ್ದಕ್ಕಾಗಿ ತಾಯಿ ಹೊಟ್ಟಿಂದ ಬರುವಾಗ ಮಾಯದ ಗಾಳಿ ಬಡದಾಕ್ಷಣ ಎಲ್ಲವನ್ನ ಮರೆತದ್ದಕ್ಕಾಗಿ ತಿರುಗಿ ಗುರುವಿನ ಗುಲಾಮ ಆಗಬೇಕಾಗ್ಯದ, ಗುರುವಿನ ಆಳಾಗಬೇಕಾಗ್ಯದ. ಅಂದಾಗ ಮಾತ್ರ ಗುರುವಿನ ಗುಲಾಮನಾಗಿ ಗುರುವಿನ ಆಚರಣೆ ಒಳಗೆ ಗುರು ಹೇಳಿದಂಗ ನಡೆದ್ರೆ ಮಾತ್ರ ನಾವು ಮಾಂಸ ಪಿಂಡ ಹೋಗಿ ಮಂತ್ರ ಪಿಂಡ ಆಗಲಿಕ್ಕೆ ಬರ್ತದೆ. ಗುರುದೇವರ ಆಶೀರ್ವಾದ ಬಲದಿಂದ, ಆಶೀರ್ವಾದ ಇದ್ರೆ ಮಾತ್ರ ಆಗುವುದದ, ಇಲ್ಲಂದ್ರೆ ಸಾಧ್ಯ ಇಲ್ಲ ಅಂತ ನಾವು. ಅದಕ್ಕಾಗಿ ನಾವು ನೀವುಗಳೆಲ್ಲ ಬರೇ ಆಕಾರದಲ್ಲಿ ಮಾನವರು, ಆದ್ರೆ ಆಚರಣದಲ್ಲಿ ಬರುತ್ತಾನೆ ನಾವು ಆಗುವುದಿಲ್ಲ. ಅದಕ್ಕೆ ಹೇಳಿದವ ಮನುಷ್ಯನ್ಯಾಗ ದೇವರಾಗುವುದು ಇತ್ತೆಲಗ ದೆವ್ವಾದೆಲಗ ಅಂತ ನಾವು ನೋಡ್ರಿ. ಮನುಷ್ಯನ್ಯಾಗ ದೇವರಾಗುವುದದ, ಮನುಷ್ಯನಿಂದೇ ದೇವರಾಗಲಿಕ್ಕೆ ಬರ್ತದೆ, ಮನುಷ್ಯನಿಂದಲೇ ದೆವ್ವಾಗಲಿಕ್ಕೆ ಬರ್ತದೆ.
ದೇಹ ಮನಸ್ಸು ದೇಹ ಬಿಟ್ಟ ದೇವರಾಗಲಿಕ್ಕೆ ಇಲ್ಲ ಯಾವ ಸಾಧನ. ಪ್ರಮಾಣದ ಇದಕ್ಕೆ ಪ್ರಮಾಣ. ಮನಸ್ಸಿನೊಳಗೆ ಎರಡು ಪ್ರಕಾರವಂತನವ. ಯಾವ್ದ್ರಿ? ಒಂದು ಪ್ರವೃತ್ತಿ, ಒಂದು ನಿವೃತ್ತಿ. ನೋಡ್ರಿ, ಪ್ರವೃತ್ತಿ ಮತ್ತು ನಿವೃತ್ತಿ. ನಿವೃತ್ತಿ ಮನಸ್ಸು ಯಾವಾಗಲೂ ಒಳಗ ಜಗ್ತದ. ಆದ್ರೆ ಪ್ರವೃತ್ತಿ ಮನಸ್ಸ ಪಂಚಮಭೂತಗಳು ಹೊರಗಿದ್ದದಕ್ಕೆ ಜಗ್ತದ. ಕ್ಷಣಿಕ ಕಾಣಿಸಿದ್ರು ಅದಕ್ಕೆ ಸುಖಕ್ಕೆ ಬೆನ್ನು ಹಚ್ಚಿಲ್ಲ. ಹಾ ಹೇಳಪ್ಪ, ಹೇಳ. 10 ರೂಪಾಯಿ ಕೊಟ್ಟಾನ. ಹೇಳಿ. ಹಾ ಇರ್ಲಿ, ಟೆಪ್ಪಿಗೆ ನೀ ಶಿಸ್ತು ಹಾಕೊಂಡಿ ಚಲೋ ಕಾಣಿಸದ್ ಹಾಕಿ. ಏನ್ ತಪ್ಪಿಲ್ಲ. ಇಲ್ಲೇನ್ ತಪ್ಪು. 10 ರೂಪಾಯಿ ಬರೋಬ್ರಿ ಅದ. ಇನ್ನೊಂದು ಪಾಳ್ಯಕ್ಕೆ 50 ತುಂಬರಿ. ಅದಕ್ಕೆ ವಿಷಯ ಏನದ ಅಂದ್ರೆ ನೋಡ್ರಿ, 7 ತಲಿ ಸನ್ನಾರಿ ಸಿದ್ದಭೈರಿ ಆಲಕರಾಯ ಪಾಲಕರಾಯ ಕರಿಗೌಡ ಕೆಂಚಗೌಡ ಸೋಮರಾಯ ತುಕ್ಕಪ್ಪರಾಯ ಮಹಾಳಿಂಗರಾಯ ಜಕರಾಯ. ಸೋಮರಾಯ ತುಕ್ಕಪ್ಪರಾಯನ ಹಿಡಿದು 7 ತಲಿ. ಅದು 7 ತಲಿಗಳಾದು. 8ನೇ ತಲಿಗೆ ನಿಮ್ಮ ಗುರು ಯಾಕೆ ಬದಲಾದ? ಬೇಕಾದಂತ ಸಾಮರ್ಥ್ಯತ್ತು ಗುರುವಿನ ಹತ್ತಿರ. ಆದ್ರೆ ಮಹಾಳಿಂಗರಾಯ ಜಕರಾಯ ಒಬ್ಬೊಬ್ಬ ಬ್ಯಾರೆ ಗುರುವಿನ ಮಾಡ್ಕೊಂಡಾರ. ಗುರುವಿನ ಹತ್ತಿರ ಸಾಮರ್ಥ್ಯ ಇದ್ದಿದ್ದಿಲ್ಲ ಅಂತ ಮಾಡ್ಕೊಂಡಾರು. ಏನು ಬೇಕಂತ ಬ್ಯಾರೆ ಮಾಡ್ಕೊಂಡಾರು. ಅವ್ರ ಪ್ರಶ್ನೆ ಅದ ನಮಗ. ಮಹಾಳಿಂಗರಾಯ ಜಕರಾಯ ಅಣ್ಣನ ಗುರು ಒಬ್ಬಿದ್ದಾನ, ತಮ್ಮನ ಗುರು ಒಬ್ಬಿದ್ದಾನ. ಹೌದು, ಇದ್ದಾನ ಖರೆ. ಆದ್ರೆ ಮಹಾಳಿಂಗರಾಯ ಜಕರಾಯನೇ ಬೇರೆ ಗುರುವಿನ ಯಾಕೆ ಮಾಡ್ಕೊಂಡ್ರು? ಸೊನ್ನಾರಿ ಸಿದ್ದಭೈರನ ಯಾಕೆ ಗುರು ಉಳಿಲಿಲ್ಲ? ಯಾಕೆ ಮರೆತರು? ಉಳಿಲಿಲ್ಲ. 8ನೇ ತಲಿಗೆ ಯಾಕೆ ಬದಲಾದ್ರು? ಇಲ್ಲೊಂದು ಕೆಲಸ. ಏನದ್ರಿ ಕಾರಣ? ಇಲ್ಲೊಂದು ಕಾರಣದ 7 ತಲಿ ಗುರು ಸೊನ್ನಾರಿ ಸಿದ್ದಭೈರಿ ಯಾಕೆ ಬದಲಾದ ಅಂದ್ರೆ ಮುಂದೆ ಕೆಲಸ ಬೇರೆ ಬೇರೆ ಪವಾಡ ಜಗತ್ತಿನೊಳಗೆ ಆಗಬೇಕಾಗಿತ್ತು. ಆಯಾ ಅವತಾರದಲ್ಲಿ ಮಹಾಳಿಂಗರಾಯನ ಅವತಾರಗಳು 7. ಶಿಷ್ಟರ ಪಾಲಕ, ದುಷ್ಟರ ನಾಶಕ ಇದ್ರು ಸಹಿತ ಮಹಾಳಿಂಗರಾಯನ ಅವತಾರ 7 ಅಂತಾರವ್ರು. ಮತದ ಹಿರಿಯರು. ಕೈಲಾಸದಲ್ಲಿ ಯಾರಿದ್ರು? ಬೌಳೇಶಂಕರನ ಅವತಾರ ಬೀರದೇವರಿತ್ತು. ಆದ್ರೆ ಮಹಾಳಿಂಗರಾಯ ನಂದಿವಾನ್ ಇದ್ದ. ಆ ನಂದಿವಾನ ಅವತಾರದಾಗ ಕ್ವಾಣೇಶ್ವರ ದೈತ್ಯನ ಹೊಡೆಯುವುದು ಆಗಲಿಲ್ಲ. ನಂದಿವಾನಿಗೆ ಆಗಲಿಲ್ಲ. ಅವಾಗ ಮರಳಿ ಕೈಲಾಸಕ್ಕೆ ಯಾರು ಹೋದ? ನಂದಿವಾನ ಹೋದ. ಬೌಳೇಶಂಕರಗ ಅಂಗಲಾಚಿ ಬೇಡಿಕೊಂಡ, ಈ ಅವತಾರದ ನನಗೆ ಕ್ವಾಣೇಶ್ವರ ದೈತ್ಯನ ವಧ ಮಾಡುವುದು ಆಗುವುದಿಲ್ಲ. ಆಗಲಿಲ್ಲ. ಹೊಳ್ಳಿ ಬಂದಿರಿ ಪರಮಾತ್ಮ ಅಂದಾಗ ಅವಾಗ ಹೇಳಿದ ಬೌಳೇಶಂಕರ. ಏನ್ ಹೇಳಿದ? ಇನ್ನ ಅವತಾರ ಬದಲು ಮಾಡುವುದದ. ಏನದ್ರಿ? ಮುಂದೆ 3 ಪಟ್ಟು. ಏನು? ಪಾರ್ವತಿ ಗೌಡರ ಹೊಟ್ಟಿಲೆ, ಅರಸ ತುಕ್ಕಪ್ಪರ ಹೊಟ್ಟಿಲೆ ಮಹಾಳಿಂಗರಾಯ ಹುಟ್ಟಿ ಬರ್ತ. ಅಮೃತಬಾಯಿ ಹೊಟ್ಟಿಲೆ ಮಹಾಳಿಂಗರಾಯ ಹುಟ್ಟಿ ಬರ್ತ ಬಾ. ನಾ ಚಂದನಗಿರಿಯಲ್ಲಿ ಭರಮಸೂರಮ್ಮ ದೇವಿ ಹೊಟ್ಟಿಲೆ ನಾ ಬೀರದೇವರಾಗಿ ಹುಟ್ಟಿ ಬರ್ತೀನಿ. ಕೈಲಾಸದಲ್ಲಿ ಮಾತಾಡ್ಯದ ಯಾರಿಗೆ? ನಂದಿವಾನಿಗೆ ಮತ್ತು ಬೌಳೇಶಂಕರ. ಅವಾಗ ನಂದಿವಾನ ಕೇಳಿದ ಪರಮಾತ್ಮ, ನಂದು ನಿಂದು ಹೆಟ್ಟಿ ಯಾವಾಗ ಅಂದವ? ಅವಾಗ ಗುರು ಅಂದ 3 ಪಟ್ಟಿನ ಮ್ಯಾಲ ಅಂದವ. ನೋಡ್ರಿ, 3 ಪಟ್ಟು ಅಂದ್ರೆ ಗುರುತಾಗುವುದಿಲ್ಲ. 3 ಪಟ್ಟು ಅಂದ್ರೆ 12 3 36. ಕೊನೆಯ ಬೆಟ್ಟಿ ಡೋಣಜ ಕೆರಿ ಒಳಗ ಆಗ್ತದಂದ. ಅಲ್ಲಿ ಎಲ್ಲಿ ಡೋಣಜ ಕೆರಿ ಒಳಗೆ ಬೆಟ್ಟಿ ಆಗ್ಯದ. ಅವಾಗ ಗುರು ಶಿಷ್ಯರು ಹೂ ಅಂದ ಮಾತಾಡಿ ಅವತಾರ ಬದಲಾವಣೆ ಮಾಡಿದ್ರು. ಜಮಖಂಡಿ ತಾಲೂಕ ಮಂಟೂರ ಖಣಿ ಮೇಲೆ ಕ್ವಾಣೇಶ್ವರ ದೈತ ಇದ್ದ. ಅಲ್ಲಿ ಮೆಟ್ಟು ಮಾಡಿದ್ದವ. ಜಂಬಿಗೆ ನಾಡಂತಾರ ಅದಕ್ಕೆ. ಆವಾಗ ಕ್ವಾಣೇಶ್ವರ ದೈತ ಹೆಂಗಿದ್ದ? ಕ್ವಾಂಡೇಶ್ವರ ದೈತ ಹೆಂಗಿದ್ದ ಅಂದ್ರೆ 3 ತಿಂಗಳು ಮಕ್ಕೋತಿದ್ದ, 6 ತಿಂಗಳು ಹೇಳುತ್ತಿದ್ದ. ನೋಡ್ರಿ, ಜಗ್ಗಿದ್ರ 3 ಹರದಾರಿ ಮೇಲೆ ಗಿಡಗಂಟಿ ಎಲ್ಲ ಅವನು ಬಾಯಿಗೆ ಬರ್ತದ್ದು. ಅಂತ ಶಕ್ತಿ, ಇಂಥ ದೊಡ್ಡ ಶಕ್ತಿ ಉಳ್ಳ ದೈತವ. ಅವಾಗ ಬೀರದೇವರು ವಿಚಾರ ಮಾಡಿದ ಕ್ವಾಣೇಶ್ವರ ದೈತನ ಮರ್ದನ ಆಗಬೇಕಾಗ್ಯದ. ಕ್ವಾಣೇಶ್ವರ ದೈತನ ಮರ್ದನ ಆಗಬೇಕಾದ್ರೆ ರುಮ್ಮು ಚೂರಿ ವಾಯು ಗಂಗಾಳ ಪಂಚಿ ಡೆಂಗಿ ಬೇಕಂದ.
ಆವಾಗ ರುಮ್ಮು ಚೂರಿ ವಾಯು ಗಂಗಾಳ ಅದು ಖರೆ ಪಂಚಡೆಂಗಿ ತಯಾರಾಗಲಿಲ್ಲ. ಆವಾಗ ಐತ್ವಾರ ಮಾಸದಿನ ಮೂರೂರು ಮುಂಗುಡ್ಯಾಗ ಕಲ್ಲು ಬದಿಯಾಗ ಆವಾಗ ಕಂಬಾರ ಕಾಳಣ್ಣ ಏನ್ ಮಾಡ್ಬೇಕು, ಕುಲ್ಮಿ ಹೂಡಬೇಕು, ದಿಗಂಬರಿಯಾಗಿ ಹೂಡ್ಬೇಕು. ದಿಗಂಬರಿ ಅಂದ್ರೆ ಮೈ ಮೇಲೆ ಹೊಟ್ಟೆ ಬಟ್ಟಿರಬಾರ್ದು, ಪೂರ ದಿಗಂಬರಾಗಿ ನಿರ್ವಾಣ ಆಗಿ ಆವತ್ತಿನ ದಿವಸ ಸ್ನಾನ ಮಾಡಿ ತಯಾರಾಗಬೇಕು. ತಯಾರಾದ ಮ್ಯಾಲ ಪಂಚಡೆಂಗಿ ವಾಯು ಗಂಗಾಳ ತಯಾರು ಮಾಡ್ಬೇಕಾಗ್ಯದ. ಅವಾಗ ರುಮ್ ಚೂರಿ ಆಗ್ಯದ, ವಾಯು ಗಂಗಾಳ ಆಗ್ಯದ. ಕರೆ ಪಂಚಡೆಂಗಿ ಕರಿಗಿ ನೀರಾಗ್ತದೆ. ಆವಾಗಂದಿಂದ ಕಂಬಾರ ಕಾಳನ ಹೋಮದೊಳಗೆ ತನ್ನ ಮಡದಿನ ಒಗಿಬೇಕು ಅಂದ. ಆವಾಗ ದೇವರಿಗೆ ಅರು ಆತ. ಇವಾಗ ಕಂಬಾರ ಕಾಳನ್ನ ಘಾತ ಮಾಡ್ತಾನಂದ. ಅವಾಗ ಬಪ್ಪಣ್ಣ ಕುಲಿಮಿ ಒಳಗ ಜಿಗದ ಆವಾಗ ಪಂಚಡೆಂಗಿ ತಯಾರಾಗ್ಯದ. ಮೂರು ಸಾಮಾನು ತಗೊಂಡು ಎಲ್ಲಿಗೆ ಬಂದ? ಜಮಖಂಡಿ ನಾಡಕ ಬಂದ. ಕೃಷ್ಣಾ ನದಿಯ ಮೇಲೆ ಬಂದ. ಡೆಂಗಿ ಸಿದ್ಧಂತ ಎಲ್ಲಿ ಹೆಸರದ ಅಂದ್ರ ಜಮಖಂಡಿ ತಾಲೂಕು ಕಾಜಿ ಬೆಳಗಿ ಘೋಟೆ ಗ್ರಾಮದಲ್ಲಿ ಕಾಶಿಲಿಂಗ ಅಂತ ಅವತಾರದ ಪಂಚಡೆಂಗಿ ದೇವಾಲಯ ಅಂತದ ಡೆಂಗಿ ಸಿದ್ಧಂತ ಹೆಸರದ. ಆ ಸಾಮಾನುಗಳನ್ನ ತಗೊಂಡ ಮಾಡ್ಲಿಕ್ಕೆ ಎಲ್ಲಿ ಹೋದ? ಜಮಖಂಡ ನಾಡಕ್ ಹೋದ. ಆ ಜಮಖಂಡಿ ನಾಡದಾಗ ಕ್ವಾಣೇಶ್ವರ ದೈತನ ಹೊಡೆದ. 3 ದಿನ ಯುದ್ಧ ಆಯ್ತು. ಕ್ವಾಣೇಶ್ವರ ದೈತನ ಹೊಡೆದ. ಪ್ರಾಣ ಬಿಡ್ಲಿಲ್ಲ. ಅವಾಗಂದ ಗುರುತವನ್ನು ಕೊಡು, ನನಗೆ ಗುರುತು ಕೊಡಂದವ ಯಾವ ಕ್ವಾಣೇಶ್ವರ ದೈತ. ಅವಾಗ ಗುರುದೇವ ಹೇಳಿದವ, ಬಲಗಾಲ ಪಾದವನ್ನ ಶಿರದ ಮೇಲೆ ಇಟ್ಟ, ಅವನ ತಲೆ ಮೇಲೆ ಇಟ್ಟೇನಂದ? ಕೋಡ ಬಿದ್ದಲ್ಲಿ ಕೋಲೂರು ಅನಿಸ್ತೀನಿ, ರುಂಡು ಬಿದ್ದಲ್ಲಿ ಮುಂಡುಗನೂರು ಅನಿಸ್ತೀನಿ, ಕರಳ ಬಿದ್ದಲ್ಲಿ ಹಾಲ ಗಳ್ಳಿ ಆಗ್ತಾವ, ಪ್ರಾಣ ಬಿಟ್ಟಲ್ಲಿ ಕ್ವಾಣೂರು ಅನಿಸ್ತೀನಿ ಅಂತ. ಯಾವಾಗ ಅಂದ ಪ್ರಾಣ ಬಿಟ್ಟು ಕ್ವಾಣೇಶ್ವರ ದೈತ ಪ್ರಾಣ ಬಿಟ್ಟಲ್ಲಿ ಕ್ವಾಣೂರಾಗ್ಯದ, ರುಂಡು ಬಿದ್ದಲ್ಲಿ ಮುಂಡುಗನೂರಾಗ್ಯದ, ಕೋಡ ಬಿದ್ದಲ್ಲಿ ಕೋಲೂರು ಅಂತಿನಾತನ ಹೆಸರದ. ಇದಕ್ಕಾಗಿ ಗುರು ಬದಲಾಗ್ಯಾನ ಹೊರತಾಗಿ ಅದಕ್ಕೂ ಅಲ್ಲ. ಗುರುವಿನಲ್ಲಿ ತಾಕತ್ತಿಲ್ಲ ಅನ್ನಬಾರದು. ಗುರುವಿಗೆ ತಾಕತ್ತಿಲ್ಲ ಅನ್ನಬಾರದು. ಇವೆಲ್ಲ ಅವತಾರ ಬದಲು ಮಾಡಿ ಆಗಬೇಕಾಗ್ಯದ ಅಂತ ಹೇಳಿ ಈ ಎಲ್ಲ ವಿಷಯ ಆಗ್ಯದ. ಇನ್ನು ವಿಷಯ ಏನದ ಅಂದ್ರ ಏನ್ರಿ? ಬೆಂಕಿ ಹಚ್ಚುದು ಶ್ರೇಷ್ಠ ಏನ್ ಹಚ್ಕೊಳ್ಳೋದು ಶ್ರೇಷ್ಠ? ನಿಮ್ಮ ಭಾಷೆ ಒಳಗೆ ಹೇಳುವುದದ. ಹೌದಿಲ್ರಿ? ಬೆಂಕಿ ಹಚ್ಚುವುದೇ ಶ್ರೇಷ್ಠದ ಅಂದ್ರೆ ಬೆಂಕಿ ಹಚ್ಕೊಳ್ಳೋದು ಶ್ರೇಷ್ಠದ. ನಮ್ಮ ಪಾಲದ ನೋಡ್ರಿ, ಬೆಂಕಿ ಹಚ್ಚೋರಕ್ಕಿಂತ ಬೆಂಕಿ ಹಚ್ಕೊಳ್ಳೋರೇ ಶ್ರೇಷ್ಠ ಇದ್ದಾರೆ. ಯಾರು ಹಚ್ಚಿದ್ರು, ಯಾರು ಹಚ್ಕೊಂಡ್ರು ಹೇಳ್ರಲ್ಲ? ಅರಗಿನ ಮನಿ ಒಳಗ ಪಾಂಡವರು ಇದ್ದದ್ದು ಗೊತ್ತಿತ್ತು ಕೌರವರಿಗೆ. ಕಾಸ ಅಣ್ಣತಮ್ಮರು ಅಲ್ಲೋ, ಇಬ್ರು ಅಣ್ಣತಮ್ಮರಲ್ಲ. ಮತ್ತೆ ಕಾಸನ ಬ್ಯಾರೆ ಏನು ಮತ್ತೆ ತಿಳಿಬೇಕಾಗ್ತದ. ಪುರಾಣ ಪಂಡಿತರಿದ್ದ ಈ ಊರಾಗ ಮುಗ್ಗಿ ಮಾತಾಡ್ರಿ. ಅದಕ್ಕಾಗಿ ಅರಗಿನ ಮನೆಗೆ ಬೆಂಕಿ ಹಚ್ಚಿದ್ರೆ ಪಾಂಡವರ ವಂಶನೇ ಹುರಿದು ಹೋಗ್ತದಂತ ವಿಚಾರ ಮಾಡಿ ನಿರ್ವಂಶ ಆಗ್ತದಂತ ಹೇಳಿ ಅರಗಿನ ಮನೆಯಾಗ ಪಾಂಡವರು ಎಲ್ಲರೂ ಇದ್ದಾಗ ಕೌರವರು ಬೆಂಕಿ ಹಚ್ಚ. ನೋಡ್ರಿ, ಪಾಂಡವರು ಸತ್ತು ಹೋದ್ರೇನು? ಕೌರವರು ಬೆಂಕಿ ಹಚ್ಚಾರ, ಪಾಂಡವರು ಹಚ್ಕೊಂಡವ್ರು ಉಳಿದಾರ. ಹಚ್ಚಿದವರೆಲ್ಲ ನಿರ್ವಂಶ ಆಗ್ಯಾರ. ಏನ್ ಹಚ್ಕೊಂಡವ್ರು ಶ್ರೇಷ್ಠ? ಹಚ್ಚಿದವರು ಶ್ರೇಷ್ಠ. ನೀವೇ ವಿಚಾರ ಮಾಡುವುದ. ಇದು ಹಚ್ಕೊಂಡವ್ರ ಪಾರ್ಟಿ ನಮ್ಮದದ, ಹಚ್ಚವ್ರ ಪಾರ್ಟಿ ಅವ್ರದ, ನಿಮ್ಮದ. ಕಬೀರ್ ದಾಸ ಹೌದು, ಕಾಶಿಯಲ್ಲಿ ಇದ್ದ. ಕಬೀರ್ ದಾಸ ಕಾಶಿ ಒಳಗೆ ಇದ್ದ. ಇವ ಶ್ರೀಹರಿ ಭಕ್ತ. ಹೌದು. ಯಾವತ್ತು ಇವನ ರೋಮ ಸಹಿತ ವಿಠಲ ಹೌದು ಅಂತಿದ್ದು. ಇವನ ಗುಡಿಸಿಲ್ ಹತ್ತಿರುವ ಒಬ್ಬ ಗೌಡನ ದೊಡ್ಡ ಮಾಡೆ ನೋಡ್ರಿ. ಇವನ್ನ ಗುಡಿಸಿಲ್ ಹತ್ತಿರ ಒಬ್ಬ ದೊಡ್ಡ ಗೌಡನ ಮಾಡೇ ಇತ್ತು. ಮಾಡ್ಯದ ಮನಿ ಗೌಡಂದು ಸಾವುಕಾರ.
ಆವಾಗ ಒಬ್ಬಕ್ಕೆ ಸೂಳಿ ಮನಿ ಇತ್ತು ಅದ್ರ ಮಗ್ಗಲಿಕ್ಕೆ. ನೋಡ್ರಿ, ಅವಾಗ ಸೂಳಿ ಗೌಡನ ಸಂಘವನ್ನ ಮಾಡಿ ಸೂಳಿ ಗೌಡನ ಸಂಘ ಮಾಡ್ತಿದ್ಲು. ಗೌಡ ಆ ಸೂಳಿ ಮನೆಗೆ ಅಲ್ಲಿ ಹೋಗ್ತಿದ್ದ, ಅಂದ್ರೆ ವೇಷಿ ಮನಿಗೆ ಹೋಗ್ತಿದ್ದ. ವೇಷಿ ಮನೆಗೆ ಹೋಗ್ತಿದ್ದ. ಅವಾಗ ಕಬೀರ್ ದಾಸ ವಿಠ್ಠಲ ವಿಠ್ಠಲ ಗುಡಿಸಲೊಳಗೆ ವಿಠ್ಠಲ 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 ಅಂತ ಹೇಳಿ ಭಜನೆ ಮಾಡ್ತಿದ್ದ. ತಾಳ ಬಡಿತಿದ್ದ ಕಬೀರ್ ದಾಸ್ ಮಹಾರಾಜ. ಇದು ಬ್ಯಾಸರ ಆಯ್ತ್ರಿ. ಇದು ಬ್ಯಾಸರ ಆಗಿತ್ತು. ಇವ ಗೌಡಿಗೆ ಮತ್ತೆ ವೇಸಿಗೆ ಗೌಡನ ಮನ್ಯಾಗ ವೇಷಿ ಇರಾಕಿ ಅವಾಗ ಗೌಡನ ವೇಷಿಗೆ ಇಬ್ಬರಿಗೆ ಬ್ಯಾಸರ ಆಗಿತ್ತು. ಅವಾಗ ಅಂತಾಳ, ಇಲ್ಲಿ ಯಾರೋ ಒಬ್ಬ ಸಾಧು, ಇಲ್ಲಿ ಒಬ್ಬ ಸಾಧು ಗುಡಿಸಲ್ದಾಗಿದ್ದಾನ. ವಿಠ್ಠಲ ವಿಠ್ಠಲ ಅಂತ ತಾಳ ಬಡಿತಾನ, ಬೆಳತಾನ ಮೆಲ್ಲಗ್ ಗುಡುದಿಲ್ಲ ಇವ. ನನಗೆ ಬೇಸರ ಆಗ್ಯದ. ಹೆಂಗ ಮಾಡ್ಲಿ ಅಂತ ಗೌಡ ಹೋಗಿ ಬೆಂಕಿ ಹಚ್ಚಿದ. ನೋಡ್ರಿ ಅವಾಗ ಗೌಡ ಹೋಗಿ ಬೆಂಕಿ ಹಚ್ಚಿದ. ಆ ಬೆಂಕಿ ಬೆಳಕಿನಲ್ಲಿ ಮತ್ತೆ ವಿಠ್ಠಲ, ಆ ಬೆಂಕಿ ಬೆಳಕಿದಾಗ ಕಬೀರ್ ದಾಸ್ ಮಾಸ್ತರ ವಿಠ್ಠಲ 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 ಅಂತ ತಾಳೆ ಬಡಿ. ರಾತ್ರಿ ಬೆಳಕಾಯ್ತಂದ. ಆದ್ರ ಪೂರಾ ಎಲ್ಲ ಸುಟ್ಟು ಹೋತ ಖರೆ ಒಂದು ಕಬೀರ್ ದಾಸ್ ಮಹಾರಾಜ ಹಂಗೆ ನಿಂತಿದ್ದ. ಅದರೊಳಗಿಂದ ಒಂದು ಕೊಳ್ಳಿ ಒಂದು ಹೋಗಿ ಸಿಡದ ಗೌಡನ ಮನೆಗೆ ಬೆಂಕಿ ಹತ್ತಿದ. ಅವಾಗ ಗೌಡ ಲಬ್ಬಿ ಹೊಡೆದ. ಅವ ಕಬೀರ್ ದಾಸಗಂದ, ಏ ಕಬೀರ ನೀನೇ ಬೆಂಕಿ ಹಚ್ಚಿ ನಮ್ಮ ಮನೆಗೆ ಅಂದ. ಅವ ಕಬೀರ್ ದಾಸ್ ಅಂತಾನ, ನನ್ನ ಇಟ್ಟುಕೊಂಡವ ಯಾರು? ಹರಿ. ನಿನ್ನಿಟ್ಟುಕೊಂಡವ ಗೌಡ ನನ್ನ ಗುಡಿಸಲಿಕ್ಕೆ ಬೆಂಕಿ ಹಚ್ಚಾನ. ಆದ್ರೆ ಶ್ರೀಹರಿ ನನ್ನ ಕಾಯ್ದ ನಿಮ್ಮ ಕರ್ಮನ ನಿಮಗೆ ಬಡದದ. ಏನ್ ಹಚ್ಚಿದವರು ಶ್ರೇಷ್ಠ, ಏನ್ ಹಚ್ಕೊಂಡವರು ಶ್ರೇಷ್ಠ. ಹಚ್ಕೊಂಡವರು ದೇವರಾಗ್ಯಾರ, ಹಚ್ಚಿದವರು ಸುಟ್ಕೊಂಡು ಹೋಗ್ಯಾರ. ಇದು ನಮ್ಮ ಸಂವಾದದ. ಇನ್ನ ಬೆಂಕಿ ಹಚ್ಚೋ ಕೆಲಸ ನಿಮ್ಮ ಪಾರ್ಟಿಗೆ ಅದ. ನೀವು ಹೆಂಗ್ ಹಚ್ತೀರಿ, ಹಚ್ಚೋದು ನಿಮ್ಮ ಕಡೆ ಅದ. ಸರ್ವಜ್ಞ ಕವಿಗಳಾಗಿ ಹೋಗಿರ್ತಕ್ಕಂಥವ್ರು ಹೇಳಿದ್ರೆ ಏನಂದ್ರು? ಸರ್ವಜ್ಞನೆಂಬುವವನು ನೋಡ್ರಿ ಹೆಂಗ ಹೇಳಿದ ಸರ್ವಜ್ಞಕ್ಕೆ. ಸರ್ವಜ್ಞ ಎಂಬವನು ಗರ್ವದಿಂದಾದವನೇ ಇಲ್ಲ ಸರ್ವರೊಳಗೊಂದು ವಿದ್ಯೆ ಗಲಿತು, ವಿದ್ಯದ ಪರ್ವತವೇ ಆದ ಸರ್ವಜ್ಞ. ಹೀಗಂದ್ರೆ ಏನ್ರಿ? ಮಾತನಾಡುವುದರಲ್ಲಿ ನೋಡ್ರಿ, ಸರ್ವರೊಳಗೊಂದು ವಿದ್ಯೆ ಕಲಿತು ವಿದ್ಯದ ಪರ್ವತವೇ ಆದಂತ ಹೇಳಿದ್ರು. ಎಲ್ಲರಲ್ಲೂ ವಿದ್ಯದ ಪರ್ವತವೇ ಆದ ಅಂತ ಹೇಳಿದ್ರು. ಒಂದೊಂದ ನುಡಿಯನ್ನ ಕಲಿತು ವಿದ್ಯದ ಪರ್ವತ ಆಗ್ಯಾರು, ಹೊರತಾಗಿ ಒಮ್ಮೆ ಯಾರು ಕಲಿತಿಲ್ಲ ಅನ್ನಂತ ಮಾತ ಜಗತ್ತಿನೊಳಗೆ ರೂಢಿ ಒಳಗೆ ಬರ್ತದೆ. ತಪಸಿ ಗ್ರಾಮದ ಕರ್ನಾಟಕ ಮಹಾರಾಷ್ಟ್ರ ಡೊಳ್ಳಿನ ಹಾಡಿನ ಕಲಾವಿದರು ಸುರೇಶ್ ಮಹಾರಾಜರು ಕರ್ನಾಟಕ ಮಹಾರಾಷ್ಟ್ರದ ತಮ್ಮ ಹೆಸರು ಗಳಿಸಿರ್ತಕ್ಕಂಥ ಶ್ರೀ ಸುರೇಶ್ ಮಹಾರಾಜರು ತಪ್ಸಿ ಗ್ರಾಮದವರು 101 ರೂಪಾಯಿ ಕಾಣಿಕೆ ಕೊಟ್ಟಿರುತ್ತಾರೆ. ಅವರ ಮೇಳವು ಕೀರ್ತಿ ಶಾಲೆಯಾಗಿ ಉಳಿಲೆಂದು ಮಲಕಾರ ಸಿದ್ಧದವರಲ್ಲಿ ಬೇಡಿಕೊಂಡು ಈ ರೂಪಾಯಿಯನ್ನು ಸ್ವೀಕಾರ ಮಾಡ್ತಾ ಇದ್ವಿ. ಹಾಲ ಮತದೊಳಗೆ ಸಹಕಲಾವಿದ್ರಿಗೆ ಪ್ರಶ್ನೆ ಹೀಗದ. ಹೌದು, ಕೈಲಾಸದಲ್ಲಿ ಹಗಲು 12 ವರ್ಷ ನೋಡ್ರಿ. ಕೈಲಾಸದಲ್ಲಿ ಅಮೋಘ ಸಿದ್ಧ ಹಗಲ 12 ವರ್ಷ, ಇರಳ 12 ವರ್ಷ ತಪಶ್ಚರ್ಯವನ್ನು ಮಾಡಿದ್ದ. ಶಿವನ ಸೇವೆಯನ್ನು ಮಾಡ್ತಿದ್ದ. ಹೌದು. ಆವಾಗ ಗುರುಗೌರಿ ಸೋಮಲಿಂಗ ಅಂತಾನ ಅಮೋಘ ಸಿದ್ಧ ಕರಿತಲಿ ಮಾನವರು ಉದ್ಧಾರ ಮಾಡಲಿಕ್ಕೆ ಮರ್ತ್ಯಕ್ಕೆ ಹೋಗ್ಬೇಕಾಗ್ಯದ. ಈ ಎಲ್ಲಾ ಮಾನವರು ಉದ್ಧಾರ ಮಾಡ್ಲಿಕ್ಕೆ ಎಲ್ಲಿ ಹೋಗ್ಬೇಕಾಗಿದೆ? ಭೂಲೋಕಕ್ಕೆ ಹೋಗ್ಬೇಕಾಗ್ಯದ. ಹೋಗುವಾಗ ನಂದೊಂದು ಮಾತದ, ಹೊಳ್ಳಿ ನೋಡಬಾರ್ದು ಅಂತ ಹೇಳಿ ಗುರು ಆಜ್ಞೆ ಮಾಡಿ ಕೈಲಾಸ ಬಿಟ್ರು. ಗುರು ಹಿಂದ ಮುಗಿಸಿದ್ದ, ಹಿಂದ ಗುರು ಮುಂದ ಅಮೋಘ ಸಿದ್ಧ, ಅದರ ಮುಂದೆ ನಂದಿ ಮೆಟ್ಟು ಬಿಟ್ರು. ಅಲ್ಲಿದು ತಳ ಬಿಟ್ರು ಕೈಲಾಸದಿಂದ. ಅವಾಗ ಮಕಣಾಪುರ ಗ್ರಾಮದ ಹತ್ತಿರ ಬಂದು ಅಮೋಘ ಸಿದ್ಧ ಹೊರಳಿ ನೋಡಿದ. ಗುರುಗೌರಿ ಸೋಮಲಿಂಗನನ್ನು ನೋಡಿದ. ಗುರುವಿನನ್ನು ಹೊಳ್ಳಿ ನೋಡಿದಾಗ
ಹೌದು. ಮಾಯಿ ಮಕಣಾಪುರದಲ್ಲಿ ಗುರುಗೌರಿ ಸೋಮಲಿಂಗ ಉಳಿದ. ಮಾಯ ಮಕಣಾಪುರದಲ್ಲಿ ಗುರುಗೌರಿ ಸೋಮಲಿಂಗ ಉಳಿದ. ಅರಕೇರಿಯಾಗ ಬಂದ ಅಮೋಘ ಸಿದ್ಧನೇನದ. ಗುರು ಹೇಳಿದ್ದ ಕೈಲಾಸದಲ್ಲಿ ಹಳ್ಳಿ ನೋಡಬೇಡ ಅಂತ. ಹೌದು. ಗುರುವಿನ ಆಜ್ಞೆಯನ್ನು ಅಮೋಘ ಸಿದ್ಧ ಯಾಕೆ ಮೀರಿದ? ಹಾಗೆಲ್ಲ 12 ವರ್ಷ ಸೇವಾ ಮಾಡಿದ್ದ. 12 ವರ್ಷ ಮಾಡಿದ್ದ. ಗುರುವರೇ ಶ್ರೇಷ್ಠ ಅಂತೀರಿ, ಇಲ್ಲೇ ನಮ್ಮನ್ನ ಹಗಳೇನು ಕೇಳಿರಿ, ಗುರುವಿನ ಬದಲು ಮಾಡ್ಕೊಂಡ್ರಿ ಯಾಕಂತ ನೀವು ಕೇಳಿರಿ. ಹೌದು. ಅದೇ ಮಾತ ಗುರುಗೌರಿ ಸೋಮಲಿಂಗ ಹೇಳಿದ ಗುರುವಿನ ಮಾತನ್ನ ಮೋಗಿಸಿದ್ದು ಯಾಕೆ ಕೇಳಲಿಲ್ಲ ಅನ್ನೋದನ್ನ ಸಹಕಲಾವಿದ್ರು ಇದನ್ನ ಹೇಳೋದು ದೊಡ್ಡ ಕದ. ಅವ್ರಿಗೇನು ಹೇಳ್ರಿ ಅದನ್ನೇ ಕೇಳುದು. ಗುರುವಿನ ಯಾಕೆ ಬದಲು ಮಾಡಿದ ಅಂತ ನಮಗೆ ಕೇಳಿರಿ. ಮಾತನ್ನ ಹರ ಮುನಿದರೆ ಗುರು ಕಾಯ್ತಾನಂತೀರಿ. ಗುರುವಿನ ಮಾತನ್ನೇ ಕೇಳಿಲ್ಲ ಮುಗಿಸಿದ್ದ. ಕೇಳಿದ್ರೆ ಅರಕೇರಿ ಒಳಗಿರ್ತಿದ್ರು, ಮಾಯ ಮಕಣಾಪುರದಲ್ಲಿ ಗುರು ಇರ್ತಿದ್ದಿಲ್ಲ. ಮತ್ತೆ ಯಾಕೆ ಕೇಳಲಿಲ್ಲ ಅಂತ ನಮಗೆ ಸಂಶಯ ಅದ. ಇದನ್ನ ಹಂಗ ನೀವು ಜನರಿಗೆ ಬಿಡಿಸಿ ಹೇಳ್ತಿಲ್ಲ, ನಿಮಗೆ ಹೆಂಗ ಹೇಳ್ಬೇಕಾಗ್ಯದ ಹಂಗ ಗೊತ್ತದ ಹೇಳ್ತೀರಿ ಅಂತ ಹೇಳಿ ನಾವು ವಿಶ್ವಾಸ ನಂಬಿವು. ನೀವು ಹೆಂಗ ಕೇಳಿಲ್ಲ ಅದೇ ಮಾತಿನ ಮೂಲವನೇ ಇಲ್ಲದ, ಅಲ್ಲೇ ಅದ ಮಾತ. ಅದಕ್ಕಾಗಿ ಇಷ್ಟು ಮಾತನ್ನ ಒಂದು ಪ್ರಶ್ನೆಯನ್ನು ಕೇಳ್ಯಾರ, ಒಂದು ನಾವು ಕೇಳಿದೆವು, ಒಂದು 2 ಉದಾಹರಣೆಯನ್ನ ನಮ್ಮ ಬುದ್ಧಿ ನೆಲಕಿದ ಮಟ್ಟಿಗೆ ನಾವು ಹೇಳಿದೆವು. ನಾವು ತಪಸಿ ಗ್ರಾಮದಲ್ಲಿ ಬಹಳ ಸಣ್ಣ ಕಲಾವಿದ್ರು. ಹೌದು. ಪುರಾಣ ಪಂಡಿತರು ನಾವಲ್ಲ. ಇಲ್ಲಿ ಪಂಡಿತರು ಅವರಿದ್ದಾರೆ, ಅಲ್ಲಿ ಕೂತವ್ರು ಸಿದ್ಗೊಂಡ ಗೌಡ್ರು. ಅದಕ್ಕಾಗಿ ನಾವಲ್ಲ. ಅದಕ್ಕೆ ಒಂದು ಕ್ಯಾಲಿಯನ್ನು ಹಾಡಿ ಬೇಸರ ಆಗ್ಲಾರ್ದೆ ಸಕಲಾವಿದ್ರಿ ಪಾಳೆ ಹೋಗುವುದದ. ನೀವೆಲ್ಲರೂ ಶಾಂತತೆಯನ್ನು ಕಾಪಾಡಿದಿರಿ.